ಈಗ ನಮ್ಮ ಚರ್ಚಿನ ಫಾದರ್ ಅವರು ಬಾಲು ಅವರು ಮಾತಾಡಬೇಕು ಅಂತ ಕೇಳ್ತಾರೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತು ಕೆಳಗಡೆ ವೇದಿಕೆಯಲ್ಲಿ ಕುಳಿತಿರುವ ಎಲ್ಲರಿಗೂ ಈ ಮಧ್ಯಾಹ್ನದ ನಮನಗಳನ್ನು ತಿಳಿಸ್ತಾ ಅಧಿಕವಾಗಿ ಮಾತನಾಡದೆ, ವೆನ್ ಯು ಆರ್ ಹಂಗ್ರಿ, ವೆನ್ ಯು ಆರ್ ಆ್ಯಂಗ್ರಿ ಶುಡ್ ನಾಟ್ ಸ್ಪೀಕ್ ಮಚ್ ಅಂತಾರೆ. ಕೋಪ ಬಂದಾಗ, ಹೊಟ್ಟೆ ಹಸಿದಾಗ ಜಾಸ್ತಿ ಮಾತನಾಡಬಾರ್ದು. ಆದರೆ ಈ ಒಂದು ಹೋರಾಟ ಏನಿದೆ, ಇದು ಕೇವಲ ಒಂದು ಹೋರಾಟ ಅಲ್ಲ, ಬದಲಾಗಿ ಮುಂದಿನ ಪೀಳಿಗೆಯ ಒಂದು ಭವಿಷ್ಯವನ್ನು ನೋಡಿ ಈ ಹೋರಾಟ 2011ರಲ್ಲಿ ನಮ್ಮ ದಿವಂಗತ ಸಾಹಿತಿ ಡಾಕ್ಟರ್ ನಮ್ಮ ನಾ ಡಿಸೋಜರವರ ಸಂದರ್ಭದಲ್ಲಿ ತೊಡಗಿದ್ದಾರೆ. ಅಂದರೆ ಇದು ಆಗಿನಿಂದಲೇ ಹೋರಾಟ. ಇಂದು ಸೆಪ್ಟೆಂಬರ್ 18ನೇ ತಾರೀಕು ಪ್ರಾರಂಭವಾದ ಹೋರಾಟ ಇದಲ್ಲ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಾಗರ ತಾಲೂಕು ತಿಳಿಸುತ್ತಿರುವ ವಿಷಯ ಅಂತ ಹೇಳಿದ್ರೆ, ಈ ತಾಲೂಕಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ ಹಳ್ಳಿಗಳ ಜನರ ಬೆಳವಣಿಗೆಗಾಗಿ, ಅವರ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಇದನ್ನು ಆದಷ್ಟು ಬೇಗನೆ ಜಿಲ್ಲೆಯಾಗಿ ಪರಿವರ್ತನೆ ಮಾಡಬೇಕು ಎನ್ನುವ ಹೋರಾಟ ಇದಾಗಿದೆ. 4 ಅಂಶಗಳು. ಯಾಕೆ ಇದನ್ನ ಜಿಲ್ಲೆಯಾಗಿ ಮಾರ್ಪಡಿಸಬೇಕು? ಎಲ್ಲರ ಪ್ರಶ್ನೆ. ಯಾಕೆ ಇದನ್ನ ಸಾಗರ ತಾಲೂಕನ್ನ ಜಿಲ್ಲೆಯಾಗಿ ಮಾಡಬೇಕು? ಯುವಕರಿಗೆ ಕೇಳಿ, ಅವರಿಗೆ ಗೊತ್ತಿಲ್ಲ. ವೇದಿಕೆಯಲ್ಲಿ ಕುಳಿತಿರೋ ಯಾರಿಗೊಬ್ಬರು ಕೇಳಿ, ಯಾಕೆ ಜಿಲ್ಲೆ ಇದನ್ನಾಗಿ ಮಾಡಬೇಕು? ಕಾರಣ ಇಷ್ಟು, 4 ಅಂಶಗಳು. 1, ಸ್ಥಳೀಯ ಆಡಳಿತ ಸುಧಾರಣೆ. ಜನರಿಗೆ ನೇರವಾಗಿ ಆಡಳಿತ ಸಂಪರ್ಕ ಸಿಗುತ್ತೆ. 2ನೇದು ಆರ್ಥಿಕ ಬೆಳವಣಿಗೆ. ಅದು ಹೊಸ ಯೋಜನೆಗಳು, ಉದ್ಯೋಗ ಸೃಷ್ಟಿ, ಕೈಗಾರಿಕೋದ್ಯಮ ಆಸರೆ. ಆದ್ದರಿಂದ ಸುತ್ತಮುತ್ತಲೆಲ್ಲರಿಗೂ ಕೆಲಸ ಹುಡುಕಿ ಶಿವಮೊಗ್ಗಕ್ಕೋ ಇಲ್ಲ ಬೆಂಗಳೂರಿಗೆ ಹೋಗಬೇಕನ್ನ ಅವಶ್ಯಕತೆ ಇಲ್ಲ. ತನ್ನ ಇರುವ ಜಿಲ್ಲೆಯಲ್ಲೇ ತಾನು ಕೆಲಸವನ್ನು ಹುಡುಕಿಕೊಳ್ಳುವಂತ ಅವಕಾಶ. ಶಿಕ್ಷಣ ಮತ್ತು ಆರೋಗ್ಯ 3ನೇ ವಿಷಯ. ಜಿಲ್ಲಾಸ್ಪತ್ರೆ, ವಿಶ್ವವಿದ್ಯಾಲಯ, ಶಾಖೆ ಇತ್ಯಾದಿಗಳ ಸ್ಥಾಪನೆ ಆದಷ್ಟು ಬೇಗನೆ ಇನ್ನೂ ಹೆಚ್ಚಾಗಲಿ. 4ನೇ ಅಂಶ ಪ್ರವಾಸೋದ್ಯಮ ಉತ್ತೇಜನ. ಇದು ಹೇಳಬೇಕಂತಾನೆ ಇಲ್ಲ, ಯಾಕಂದ್ರೆ ಸಾಗರ ತಾಲೂಕು ಈಗಾಗಲೇ ಇದು ಒಂದು ಜಿಲ್ಲೆಯ ಬೇಕಾಗಿರುವಂತಹ ಒಳಗೊಂಡಿರುವಂತಹ ಎಲ್ಲ ಪ್ರವಾಸೋದ್ಯಮಗಳ ನಮ್ಮ ಜೋಗ ಜಲಪಾತ ಅದಕ್ಕೆ ಹೆಮ್ಮೆಯ ಸಿರಿ ಎಂದರೆ ತಪ್ಪಾಗಲಾರದು. ಆದ್ದರಿಂದ ಇಲ್ಲಿರುವ ಎಲ್ಲ ಹೋರಾಟಗಾರರ ಈ ಬೆವರು, ಈ ಸ್ವರ, ಕೂಗು ಏನಿದೆ, ಇದೆಲ್ಲದೂ ಒಂದೇ ವಿಷಯಕ್ಕಾಗಿ, ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಆದಷ್ಟು ಬೇಗನೆ ಇದನ್ನ ಕೈಗೊಂಡು ಈ 14 ವರ್ಷಗಳಿಂದ ಮಾಡುತ್ತಿರುವ ಹೋರಾಟದ ಮುಂದಾಳತ್ವವನ್ನು ವಹಿಸಿರುವ ಸರ್ವ ಮುಖಂಡರ ಘೋಷಣೆಯನ್ನ ಕೇಳಿ ಆದಷ್ಟು ಬೇಗನೆ ಸಾಗರ ತಾಲೂಕನ್ನ ನಾವು ಜಿಲ್ಲೆಯನ್ನಾಗಿ ಮಾಡಬೇಕಾಗಿ ಕಳಕಳೆಯ ವಿನಂತಿಯನ್ನು ಮಾಡಿಕೊಳ್ಳುತ್ತಾ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ, ಜೈ ಸಾಗರ.